ಹಾವೇರಿ ಜಿಲ್ಲೆಯಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬೆರೆದಿದ್ದು ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಮುಂಗಾರು ಮಳೆ ಅಬ್ಬರಿಸಿದ್ದು ಹಾವೇರಿ ಜಿಲ್ಲೆಯ ಹಲವೆಡೆ ಅಬ್ಬರಿಸಿ ಬೊಬ್ಬಿರಿದ ವರುಣ. ಹಾವೇರಿಯ ಅಗಡಿ, ಯತ್ನಿನಹಳ್ಳಿ, ಬಸವನಕಟ್ಟಿಯಲ್ಲಿ ಮಳೆಯಾಗಿದ್ದು ಧಾರಾಕಾರ ಮಳೆಯಿಂದ ಮನೆಗೆ ಚರಂಡಿ ನೀರು ನುಗ್ಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ಚರಂಡಿ ನೀರು ನುಗ್ಗಿದ್ದು ಮನೆಗೆ ನುಗ್ಗಿದ ನೀರನ್ನ ಹೊರಹಾಕಲು ಕುಟುಂಬಸ್ಥರು ಪರದಾಡಿದ್ದಾರೆ. ರಾಣೆಬೆನ್ನೂರು ಗ್ರಾಮೀಣ ಠಾಣೆಗೆ ಮಳೆ ನೀರು ನುಗ್ಗಿದೆ. ಪೊಲೀಸ್ ಠಾಣೆಗೂ ಕೂಡ ಮಳೆ ನೀರು ನುಗ್ಗಿದ್ದು ಮಳೆಯ ನೀರನ್ನ ಹೊರಹಾಕಲು ಪೊಲೀಸರು ಕೂಡ ಹರಸಾಹಸವನ್ನ ಪಟ್ಟಿದ್ದಾರೆ. ಗಮನಿಸ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿದ್ದು ಸಾಕಷ್ಟು ಅವಾಂತರ ಉಂಟಾಗಿದೆ. ರಸ್ತೆಯಲ್ಲೆಲ್ಲ ಯಾವ ರೀತಿಯಾಗಿ ಮಳೆ ನೀರು ನಿಂತಿದೆ, ವಾಹನ ಸವಾರರು ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಅನ್ನುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಒಟ್ಟಾರೆಯಾಗಿ ಹಾವೇರಿಯಲ್ಲಿ ಮುಂಗಾರು ಅಬ್ಬರ ಶುರುವಾಗಿದ್ದು ಸಾಕಷ್ಟು ಅವಾಂತರವನ್ನೇ ತಂದೊಡ್ಡಿದ್ದಾನೆ. ಕಂಪ್ಲೀಟ್ ಆಗಿ ರಸ್ತೆಯೆಲ್ಲ ಜಲಾವೃತ ಆಗಿರುವಂತಹ ದೃಶ್ಯವನ್ನು ಕೂಡ ಗಮನಿಸ್ತಾ ಇರಬಹುದು. ಕಂಪ್ಲೀಟ್ ಆಗಿ ಮಳೆ ನೀರು ಕೆಸರಿಮಯವಾಗಿ ಕಂಗೊಳಿಸ್ತಾ ಇದ್ದು ಒಟ್ಟಾರೆಯಾಗಿ ಕೆಲವು ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಹೀಗಾಗಿ ಮಳೆ ನೀರನ್ನ ಮನೆಯಿಂದ ಹೊರಹಾಕಲು ಮನೆಯವರು ಹರಸಾಹಸವನ್ನ ಪಡ್ತಿದ್ದಾರೆ. ಜೊತೆಗೆ ಮಳೆಯ ನೀರು ಪೊಲೀಸ್ ಠಾಣೆಗೂ ಕೂಡ ನುಗ್ಗಿದ್ದು ಪೊಲೀಸರು ಕೂಡ ಮಳೆಯ ನೀರನ್ನ ಪೊಲೀಸ್ ಠಾಣೆಯಿಂದ ಹೊರಹಾಕಲು ಪರದಾಡುವಂತಾಯಿತು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಫಕೀರಯ್ಯ. ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಫಕೀರಯ್ಯ, ಹಾವೇರಿಯ ಹಲವೆಡೆ ಮಳೆ ಅಬ್ಬರಿಸಿ ಬೊಬ್ಬೆರೆದಿದೆ. ಏನೆಲ್ಲ ಅವಾಂತರ ತಂದೊಡ್ಡಿದ್ದಾನೆ ಮಳೆರಾಯ ಅಂತ? ಹಾವೇರಿ ಜಿಲ್ಲೆಯಲ್ಲಿ ಇವತ್ತು ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿ ಆಗಿರೋ ಹಿನ್ನೆಲೆಯಲ್ಲಿ ಬಹಳಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿರುವಂತದ್ದು. ಅದರಲ್ಲೂ ಕೂಡ ಹಾವೇರಿ ಜಿಲ್ಲೆ ಕೃಷಿ ಪ್ರಧಾನವಾದಂತಹ ಜಿಲ್ಲೆ ಆಗಿರೋ ಹಿನ್ನೆಲೆಯಲ್ಲಿ ರೈತರು ಮಳೆ ಆಗ್ಲಿ ಅನ್ನೋ ಬೇಡಿಕೆಯನ್ನ ದೇವರಿಗೆ ಮೊರೆ ಹೋಗಿದ್ರು. ಆದ್ರೆ ಇವತ್ತು ಕರ್ನಾಟಕಕ್ಕೆ ಮುಂಗಾರು ಮಳೆ ಎಂಟ್ರಿ ಆಗ್ತಿದ್ದಂತೆ ಹಾವೇರಿಯಲ್ಲಿ ಕೂಡ ಸಾಕಷ್ಟು ಮಳೆ ಏನೋ ಅಬ್ಬರಿಸಿ ಬೊಬ್ಬೆರಿದ್ದಾನೆ ಅಂತಾನೆ ಹೇಳ್ಬೋದು. ಹಾವೇರಿ ತಾಲೂಕಿನ ಅಗಡಿ ಗ್ರಾಮ ಮತ್ತೆ ಬೂದಗಟ್ಟಿ ಗ್ರಾಮ ಸೇರಿದಂತೆ ಯತ್ನಹಳ್ಳಿ ಗ್ರಾಮದ ಭಾಗದಲ್ಲಿ ಬಹಳಷ್ಟು ಜೋರಾಗಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಪಕ್ಕದ ಹಳ್ಳ ಸಂಪೂರ್ಣವಾಗಿ ತುಂಬಿ ಗ್ರಾಮಕ್ಕೆ ನುಗ್ಗಿರುವಂತದ್ದು. ಸುಮಾರು 20ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಹೀಗಾಗಿ ಆ ಗ್ರಾಮದ ಜನರು ಕೂಡ ಪರದಾಡುವಂತಹ ಪರಿಸ್ಥಿತಿ ಕೂಡ ಕೆಲ ಕಾಲ ನಿರ್ಮಾಣವಾಗಿತ್ತು. ರಸ್ತೆಗಳು ಕೂಡ ಸಂಪೂರ್ಣವಾಗಿ ನೀರಿನಿಂದ ಜಲಾವೃತಗೊಂಡು ಸಂಪೂರ್ಣವಾಗಿ ನದಿ ಅಂತ ಆಗಿದ್ದವು. ಹೀಗಾಗಿ ಮುಂಗಾರು ಮಳೆ ಎಂಟ್ರಿ ಆಗುತ್ತಿದ್ದಂತೆ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಜೋರಾಗಿ ಮಳೆ ಆಗಿರುವಂತದ್ದು. ಇನ್ನು ರಾಣೆಬೆನ್ನೂರು ತಾಲೂಕಿನಲ್ಲಿ ಕೂಡ ಬಹಳಷ್ಟು ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಏನು ಗ್ರಾಮೀಣ ಠಾಣೆಯ ನೀರು ಕೂಡ ನುಗ್ಗಿ ಪೊಲೀಸರು ಕೂಡ ಕೆಲ ಕಾಲ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಅಂದ್ರೆ ಮುಂಗಾರು ಮಳೆ ಮೊದಲನೇ ದಿನವೇ ಕೂಡ ಬಹಳಷ್ಟು ಅಬ್ಬರಿಸಿ ಬಬ್ಬರಿಸಿದ್ದಾನೆ. ಹೀಗಾಗಿ ಹಾವೇರಿ ಒಂದ್ ರೀತಿ ರೈತರಿಗೆ ಖುಷಿ ಆಗಿದ್ರೆ, ಇನ್ನೊಂದ್ ಕಡೆ ಗ್ರಾಮದ ಜನರು ಕೂಡ ಮಳೆ ನೀರಿನಿಂದ ಬಹಳಷ್ಟು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ಒಟ್ಟಿನಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಮೊದಲ ದಿನವೇ ಕೂಡ ಮಳೆರಾಯ ಅರ್ಭಟಿಸಿ ಬಹಳಷ್ಟು ಅನಾಹುತವನ್ನ ಸೃಷ್ಟಿ ಮಾಡುವಂತದ್ದು. ಕಾವ್ಯ, ಥ್ಯಾಂಕ್ ಯು ಫಕೀರಯ್ಯ ಡೀಟೇಲ್ಸ್ಗಾಗಿ.